ಅವ್ರ ಕಾರ್ಯ ವಿಸ್ತಾರವು ತುಂಬ ಇದೆ ಕರ್ನಾಟಕದಲ್ಲಿ. ಎಲ್ಲಿ ಬೇಕಾದ್ರೂ ಹೋಗಿ ಹಿಂದೂಗಳನ್ನ ಹೊಡೆದ್ಬಿಟ್ಟು ಕೊಲೆ ಮಾಡಿಬಿಟ್ಟು RSS ಅವ್ರನ್ನ ಹಿಂದೂ ಅವ್ರನ್ನ ಇದೇ ಟಾರ್ಗೆಟ್ ಮಾಡಿಕೊಂಡು ಇವರು ಈ ರೀತಿ ಮಾಡ್ತಾ ಇರೋದಕ್ಕೆ ಯಾರು ಹೊಣೆ? ಸಾರ್ವಜನಿಕರು ನೆಮ್ಮದಿಯಿಂದ ಇಂಥ ಸಮಾಜಘಾತುಕರ ಮಧ್ಯೆ ಹೆಂಗೆ ಬದುಕೋದು ಅನ್ನೋದು ನಾನು ಸರ್ಕಾರಕ್ಕೂ ಪ್ರಶ್ನೆ ಮಾಡ್ತೀನಿ, ಪೊಲೀಸವ್ರಿಗೂ ಪ್ರಶ್ನೆ ಮಾಡ್ತೀನಿ. ಸಣ್ಣ ಸಣ್ಣ ವಿಚಾರಗಳಿಗೆ ನಮ್ಮ ಹಿಂದೂಗಳು ಒಂದು ಸಣ್ಣ ಪುಟ್ಟ ಜಗಳ ಮಾಡಿ ಕತ್ತನಪಟ್ಟಿ ಜಗಳ ಮಾಡಿದ್ರೆ ಅವನ ಜೀವನನೇ ಸಾಕಪ್ಪ ಅನಿಸ್ಬಿಡ್ಬೇಕು, ಹಂಗೆ ಮಾಡಿಬಿಡ್ತಾರೆ ಪೊಲೀಸವರು. ಮೈಸೂರಲ್ಲಿ ಬೇಕಾದ ಎನ್ಕೌಂಟರ್ಗಳು ಮಾಡಿರೋದು ನಿದರ್ಶನಗಳಿದ್ದಾವೆ. ಸಣ್ಣ ಸಣ್ಣ ರೌಡಿಗಳಿಗೆ, ಸಣ್ಣ ಪುಟ್ಟ ಬರೀ ರೌಡಿ ಶೀಟ್ರ್ ಅಂತ ಅಂದದಕ್ಕೆ ಹೋಗಿ ಇವ್ರನ್ನ ಇದು ಮಾಡಿದ್ದಾರೆ, ಎನ್ಕೌಂಟರ್ ಮಾಡಿದ್ದಾರೆ. ಇಷ್ಟು ಕ್ರೂರವಾದ ಹತ್ಯೆ ಮಾಡಿ ಒಬ್ಬ ಜನಪ್ರತಿನಿಧಿ, ಅವ್ರ ಪಾರ್ಟಿ ಬೇರೆ ಇರ್ಬೋದು, ನಾವು ಪಕ್ಷದ ಒಬ್ಬ ಜನಪ್ರತಿನಿಧಿ ಮೇಲೆ ಗೌರವ ಕೊಡೋಣ, ಅಂಥ ಜನಪ್ರತಿಗೆ ಇವನು ಕೊಲೆಗೆ ಸಂಚು ರೂಪಿಸಿ ಅವನ ಸಹಚರರನ್ನು ಬಿಟ್ಟಿದ್ದ ಮೂಲ ಇವನು ವ್ಯಕ್ತಿ, ಇವನೇ A1 ತನ್ವೀರ್ ಸೇಠ್ ವಿಚಾರದಲ್ಲೂ ಸಹ. ನಾನು ಹೇಳ್ತೀನಿ, ಅಬ್ದುಲ್ ಮಾಜೀದ್ ಅಂತ STP ಏನು ಯಾರೋ ಒಬ್ಬ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೋ ಅವರು ಬೇರೆ ಮೊನ್ನೆನೂ ಪೇಪರಲ್ಲಿ ನೋಡಿದ್ರು, ಈ ಯಾವುದು ಗೋ ಹತ್ಯೆಗಳಲ್ಲಿ ತುಂಬ ಜನಕ್ಕೆ ಅರೆಸ್ಟ್ ಮಾಡಿದ್ದೀರಾ, ಇನ್ನು ಬೇರೆಯವ್ರಿಗೆಲ್ಲ ಬಿಟ್ಟು ಇದಲ್ಲ. ಆ ವ್ಯಕ್ತಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಅಬ್ದುಲ್ ಮಜೀದ್ಗೆ, ತನ್ವೀರ್ ಸೇಠ್ ಬೇಡ, ಈಗ ಜಮ್ಮು ಕಾಶ್ಮೀರಲ್ಲಿ ನಮ್ಮ ಹಿಂದೂಗಳಿಗೆ ಹತ್ಯೆ ಮಾಡಿದಾಗ ಇವನು ಪ್ರತಿಭಟನೆ ಮಾಡಬೇಕು ಅಂತ ಅನಿಸಿರ್ಲಿಲ್ವಾ? ಈ ದೇಶದ ನಾಗರಿಕರಲ್ವಾ ಇವರು ದೇಶದ ನಾಗರಿಕರು ತಾನೆ. STP ಬೆಳೆಸೋಕ್ಕೋಸ್ಕರ ಇವನ್ನ ಬಿಟ್ಟು ಈ ವ್ಯಕ್ತಿ ಆಬಿದ್ ಪಾಷಾ ಆ್ಯಂಡ್ ಟೀಮು ಒಬ್ಬ ಜನಪ್ರತಿನಿಧಿನ ಕೊಲ್ತಾರೆ ಅಂದರೆ ಯಾರಿಗೆ ತಾನೇ ರಕ್ಷಣೆ ಇದೆ? ಸುಮಾರು ಅವರು ಒಬ್ಬಳು ಮಹಿಳೆ, ಆ ಮಹಿಳೆ ಒಬ್ಬಳು ವೇಶ್ಯಾವಾಟಿಕೆ ಮಾಡ್ತಾಳೆ, ಏನೋ ಅವಳ ಜೀವನ ಏನೋ ಮಾಡ್ತಾಳೆ, ಅದು ಆ ಕಾರಣಕ್ಕೆ ಅವಳನ್ನೂ ಹತ್ಯೆ ಮಾಡಿ. ಅಂದರೆ ಇವನು ಹೆಂಗೆ ಅಂದರೆ ಇವನು ಒಬ್ಬ ಮೆಂಟಲಿ ಒಂಥರ ಜಿಹಾದಿ ಇದ್ದಂಗೆ. ಇವನು ಏನು ಬೇಕಾದ್ರೂ ಮಾಡ್ತಾನೆ. ಇವನದು ಟೀಮು ಇವನೊಬ್ಬನೇ ಇಲ್ಲ. ಇವನ ಟೀಮಲ್ಲಿ ಆಬಿದು, ಆಮೀನು, ಮುಜಮಿಲ್ಲು, ಟಿಂಬರ್ ಮರ್ಚೆಂಟು, ಅತೀಕ್ ಅಂತ ಇದ್ದಾನೆ. ಸುಮಾರು ನಾನು ಟಿಂಬರ್ ಮರ್ಚೆಂಟ್ ನನ್ನ ಕೇಸಲ್ಲೂ ತುಂಬ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಇವನೇ ಮೂಲ ಕಾರಣಕರ್ತ, ಇವ್ರಿಗೆಲ್ಲ ಫಂಡಿಂಗ್ ಮಾಡ್ತಾ ಇರೋನು. ಅವನ್ನ ನಿಜವಾಗ್ಲೂ ಹೇಳ್ತೀನಲ್ಲ, ಕಾನೂನು ರೀತಿ ಅವನ್ನ ಒಳಪಡಿಸ್ಬೇಕು. ನ್ಯಾಯಾಲಯನೂ ಅಷ್ಟೇ, ಇಂಥ ಪ್ರಕರಣಗಳು ನ್ಯಾಯಾಧೀಶರುಗಳು ಯಾರೇ ಇವರು ಕೇಸ್ಗಳು ಬಂದಾಗ ಅವರು FIRಗಳನ್ನ ಸ್ಟಡಿ ಮಾಡಿ ಪುನಃ ಅವ್ರನ್ನ ಒಂದು ತೀವ್ರವಾದಂಥ ಒಂದು ವಿಚಾರಕ್ಕೆ ಒಳಪಡಿಸಿ ಅವ್ರಿಗೆ ಜೀವವಾದಿ ಶಿಕ್ಷೆ ಕೊಡಬೇಕು. ದಯಮಾಡಿಸಿ ನಾನು ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೆ ಭಾಳ ಅವರು ಸೀರಿಯಸ್ ಆಗಿ ಇವನ ವಿಚಾರದಲ್ಲಿ ತಗೋಬೇಕು. ಸಾರ್ವಜನಿಕರಿಗೆ ನೆಮ್ಮದಿ ಇಲ್ಲ, ಎಲ್ಲ ಭಯಭೀತದ ವಾತಾವರಣದಲ್ಲಿದ್ದಾರೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಅಲ್ಲಿ ಓಡಾಡೋಕ್ಕೆ ಕಷ್ಟ. ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ ನಮ್ಮ ದೇಶದಲ್ಲಿ. ಹಿಂದೂಗಳು ಸ್ವತಂತ್ರವಾಗಿ ಓಡಾಡೋಕ್ಕೆ ಆಗೋದಿಲ್ಲ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರ ವಿಫಲ ಆಗಿದೆ. ಮೈಸೂರಲ್ಲಿ ನೋಡ್ದಂಗೆ ನೀವು ಎಲ್ಲ ಮುಸಲ್ಮಾನರೇ ಈ ಡ್ರಗ್ಸು, ಗಾಂಜಾ ಇದೆಲ್ಲ ಮಾಡ್ತಾ ಇರೋದು ಯಾರು? ಈ ರೀತಿಯಾದಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ದಯಮಾಡಿಸಿ ಇವನ್ನ ನಾನು ಹೇಳ್ತೀನಲ್ಲ, ಅವನಿಗೆ ನಾನು ದಯಮಾಡಿಸಿ ನಿಮ್ಗೆ ಕೇಳ್ಕೊತೀನಿ, ಅವ್ನು ಹೆಡ್ಲೈನಲ್ಲಿ ಹಾಕಿ ಆಬಿದ್ ಪಾಷಾನ ಎನ್ಕೌಂಟರ್ ಮಾಡಲೇಬೇಕು ಪೊಲೀಸವರು ಅಂತ ಕೇಳ್ಕೊತೀನಿ. ಅಂಥವರು ಸ್ಯಾಂಡ್ಲ್ವುಡ್ ಸ್ಮಗ್ಲರ್ಗಳು ಇಂಥವ್ರಿಗೆ ಇಲ್ಲಿ ಬೋರ್ಡ್ ಚೇರ್ಮನ್ ಮಾಡಿ ಕುಣಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ನಿಮ್ಗೆ ಗೊತ್ತಿರ್ಬೋದು ಯಾರು ಅಂತ ಹೇಳ್ಬಿಟ್ಟು. ಹಾಗಾಗಿ ನೋಡಿ, ಇಂಥವರೇ ಹಿಂದೆ ಬೆಂಬಲ ಕೊಟ್ಟಿದ್ದರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ನನಗೆ ಇನ್ನೊಂದು ಅನುಮಾನ ಇದೆ, ಪೊಲೀಸ್ ಇಲಾಖೆ ಆಬಿದ್ ಪಾಷಾನ ಬೆಳೆಯೋದಕ್ಕೆ ನೇರ ಹೊಣೆ, ಅವರೇ ನೇರ ಹೊಣೆ. ಆಬಿದ್ ಪಾಷಾನ ಅವಾಗಲೇ ಮಟ್ಟ ಹಾಕಿದ್ದಿದ್ರೆ 2016ರಲ್ಲೇ ಸಿಕ್ಕಾಕೊಂಡಾಗ ರಾಜು ಕೇಸಲ್ಲಿ, ನಮ್ಮ ಕೇಸೆಲ್ಲ ಹೊರಗಡೆ ಬಂದಾಗ ಅವಾಗಲೇ ಅವನ್ನ ಮಟ್ಟ ಹಾಕಬೇಕಾಗಿತ್ತು. ಅವನ್ನ ಬೆಳೆಯೋಕ್ಕೆ ಬಿಟ್ಟರು. ಅವರ ಒಂದು ಅವ್ರದ್ದು ಏನೋ ವ್ಯವಹಾರಗಳು ಮಾಡಿಕೊಂಡು ಇವ್ರನ್ನ ಹಿಂಗೆ ಬೆಳೆಯೋಕ್ಕೆ ಬಿಡ್ತಾರೆ. ಅವ್ರು ಈ ಥರ ಮಾಡಿದ ಮೇಲೆ ಬೊಬ್ಬೆ ಇಡ್ತಾರೆ. ಹಾಗಾಗಿ ದಯವಿಟ್ಟು ಅವನ್ನ ತೀವ್ರಗತಿಯಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮೈಸೂರು ಭಾಗದಲ್ಲಿ ನಿಜಕ್ಕೂ ನರಸಿಂಹರಾಜ ಕ್ಷೇತ್ರದಲ್ಲಿ ಬದುಕೋಕ್ಕೆ ಭಾರಿ ಕಷ್ಟ ಇದೆ ಹಿಂದೂಗಳಿಗೆ. ಅವ್ರು ಸೀರಿಯಸ್ ಆಗಿ ತಗೋಬೇಕು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ. ನಾನು ನೇರವಾಗಿ ಹೊಣೆ, ದಯವಿಟ್ಟು ಅದನ್ನು ನೀವು ಹೈಲೈಟ್ ಮಾಡಿ ಬರೀರಿ. ಪೊಲೀಸ್ ಅವರೇ ನೇರ ಹೊಣೆ ಅವ್ನು ಬೆಳೆಯೋದಕ್ಕೆ.
ಅವ್ನು ಇಷ್ಟು ಬೆಳೆಯೋಕ್ಕೆ ಹೆಂಗೆ ಕೊಟ್ರಿ ನೀವು? ಸಣ್ಣ ಪುಟ್ಟ ಗಲಾಟೆ ಮಾಡೋರ್ನು ಇವ್ರು ಬಿಡೋದಿಲ್ಲ ಇವ್ರನ್ನ. ನಮ್ಮ ಹಿಂದೂಗಳು ಯಾರೇ ಒಂದು ಮಾಡಿದ್ರು ಅವನ್ನ ಜೀವನ ಸಾಕಪ್ಪ ಅನ್ನಿಸ್ಬಿಡ್ಬೇಕು, ಹಂಗೆ ಮಾಡ್ತಾರೆ. 9 ಕೊಲೆ ಮಾಡಿದ್ದಾನೆ, 4-5 ಪ್ರಾಣ ಇದು ಯತ್ನಗಳು ಮಾಡಿದ್ದಾನೆ, ಕೊಲೆ ಯತ್ನಗಳು. ಆದ್ರೂ ಇವನ್ನ ಬಿಟ್ಕೊಂಡಿದ್ದಾರೆ ಅಂದರೆ ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ ಸರ್? ಇಲಾಖೆ ಏನಕ್ಕೆ ಬೇಕು ಹಂಗಾರೆ? ಈಗ ನಿರಪರಾಧಿಗಳು ಅವನ್ನ ಏನಾರು ನಮ್ಮಂಥವ್ರು ನಾವು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ನಾವೆಲ್ಲ ಹಂಗೆ ಬೆಳೆದಿಲ್ಲ. ಇದೇ ಬೇರೆ ಜಾಗದಲ್ಲಿ ಇದ್ದಿದ್ರೆ ಏನಾಗೋದು? ನಾವು ಪುನಃ ಅವ್ನು ಮಾಡಿದ್ದಕ್ಕೆ ನಾವು ಅಪರಾಧಿಗಳಾಗ್ಬಿಡ್ತಿದ್ವು. ನಮ್ಮನ್ನ ಸಮಾಜ ಏನು ನೋಡುತ್ತೆ? ಅಪರಾಧಿ ಸ್ಥಾನದಲ್ಲಿ ನೋಡುತ್ತೋ ಇಲ್ವೋ? ಪೊಲೀಸ್ ಇಲಾಖೆ ಇವ್ರನ್ನ ನಿಜವಾಗ್ಲೂ ಕಠಿಣವಾದ ಕ್ರಮ ತಗೋಬೇಕು. ಆದಷ್ಟು ಬೇಗ ಅವ್ರ ಟೀಮ್ ಯಾರಿದ್ದಾರೋ ಅವ್ರನ್ನ ಬಂಧಿಸಿ ಸಾರ್ವಜನಿಕರ ರಕ್ಷಣೆ ಕೊಡಬೇಕು. ಅವನಿಂದ ನನಗೆ ರಕ್ಷಣೆ ಇಲ್ಲ, ನಮ್ಮ ಕುಟುಂಬಕ್ಕೆ ರಕ್ಷಣೆ ಇಲ್ಲ. ಅವತ್ತು ರಾಜು ಅವರ ತಾಯಿ ಅದೇ ಮಾತು ಹೇಳಿದ್ರು ಅಮಿತ್ ಶಾ ಅವ್ರಿಗೆ, ತುಂಬ ಹೆದರಿಕೆ ಆಗುತ್ತೆ, ನಮ್ಮ ಮನೆ ಬೀದಿಲೆಲ್ಲ ಓಡಾಡ್ತಾರೆ, ನಮ್ಗೆ ಹೆಂಗೆ ರಕ್ಷಣೆ ಅಂತ. ಅವ್ರು ಇರೋದೇ ಆ ಕಡೆನೇ, ಅವ್ನ ಮನೆಯೂ ಅಲ್ಲೇ ಇರೋದು. ಅದು ಮೋಸ್ಟ್ಲಿ ಪೊಲೀಸ್ ಇಲಾಖೆಗೆ ಮಾತಾಡಿದ್ರು ಏನೋ, ಅವ್ರು ಬಂದು ಹೋಗಿ ಮಾರಣೆಗೆ ಅವನ್ನ ಗಡೀಪಾರು ಮಾಡಿದ್ರು. ಅದೊಂದು ವಿಚಾರ. ಹಂಗಾಗಿ ಇಂಥವ್ರನ್ನೆಲ್ಲ ಹೆಂಗೆ ಇವ್ರ ಮಧ್ಯ ಸಾರ್ವಜನಿಕರು ಬದುಕೋದು ಹೆಂಗೆ? ಇಲ್ಲ, ಅದೆಲ್ಲ ಏನೂ ಬಂದಿಲ್ಲ. ಹಾಗಾಗಿ ಒಬ್ಬ ಜನಪ್ರತಿನಿಧಿ ಅವ್ರಿಗೆ ಆ ಶಕ್ತಿ ಇಲ್ಲ. ಅವರು ಜನಗಳನ್ನ ನಿಯಂತ್ರಿಸೋಕ್ಕೆ ಪಾಪ ತರ್ಬಿ ಸೇಟ್ಗೆ ಆಗ್ತಾಯಿಲ್ಲ. ಅವರು ಪಾಪ ಒಂದು ಆ ಪರಿಸ್ಥಿತಿಲಿ ಇದ್ದಾರೆ ಅವರು ಒಬ್ಬ ಶಾಸಕರಾಗಿ.